मुन्सिपालिटी अंगड़ी बंद पड़ेगा ऐसे मुन्सिपालिटी लाखों करोड़ों रुपए बाकी है दिखा कुछ लेना दिखा अरे आमचे आमचे सिद्धू रहेगा हे टॅक्स भरायला म्हणजे अरे लाखों रुपये अंगड्याची बाकी आहे मुन्सिपालिटी टाकी आहे अरे आमचे कस्टमर बंद पड़ेगा ಅಲ್ಲಿ ಹೋಗ್ಲಿಕ್ಕೆ ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಏನು ಲಾಕ್ಡೌನ್ ಇದೆ ನಮಗೆ ಮರ್ಯಾದೆ ಇಲ್ಲ ಪೇಟೆಯಲ್ಲಿ ಅಂಗಡಿ ಬಂದ್ ಮಾಡ್ತೀರಾ ಲಕ್ಷಾಂತರ ರೂಪಾಯಿ ಮುನ್ಸಿಪಾಲಿಟಿ ಬಾಡಿಗೆ ಬಾಕಿ ಇದ್ದಾರೆ ಅದು ಮುನ್ಸಿಪಾಲಿಟಿ ಯಾರು ಹೇಳಲ್ಲ ನಮ್ಮ ಮೇಲೆ ಎಂತಕ್ಕೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಏನಕ್ಕೆ ಮಾಡಲ್ಲ ಒಂದು ಪ್ರಶ್ನೆ ಇದು ಬಂದಿ ಇಲ್ಲಿ ಅಂಗಡಿ ಬಂದ್ ಮಾಡ್ತಾರ ನಮ್ಗೆ ಮನೆಗೆ ಬಂದಿದ್ದು ನಾವು ಮಾತಾಡ ನಂತರ ನಮ್ಗೆ ಫೋನ್ ಮಾಡಲಿಲ್ಲ ಊಟಕ್ಕೆ ಇಲ್ಲ ಜನಕ್ಕೆ ಇಲ್ಲ ಬಂದು ನಮ್ಮ ಮೇಲೆ ಅತ್ಯಾಚಾರ ಮಾಡ್ತಾರೆ ಎಲ್ಲಾ ಕಡೆ ಮಾಡಿ ಓಕೆ ಬರ್ಲಿ ನಮಗೇನಿಲ್ಲ ನಮ್ಮಲ್ಲಿ ಬಂದು ಅತ್ಯಾಚಾರ ಮಾಡ್ತಾ ಬಾಡಿಗೆ ತುಂಬ್ತಾ ಇಲ್ಲ ಅಗ್ರಿಮೆಂಟ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಬಾಡಿಗೆ ಕೊಡಿ ಅಂತ ಇವ್ರು ಹೇಳ್ತಾರೆ ನಮಗೆ ಅರ್ಧ ಬಾಡಿಗೆ ತಗೊಳ್ಳಿ ಇಲ್ಲ ಕೋವಿಡ್ ನಮಗೆ ಬಿಡಿ ಈ ಲಿಟಿಗೇಷನ್ ಒಂದು ಎರಡನೇ ಕೆಲವು ನಿರ್ಣಯದಾಗಿ ಅಲ್ಲಿ 45 ಮೀಟರ್ ಹೈವೇ ಅವರು ಹೈವೇ ಹೋಗ್ತದೆ ಯಾವ ಅಂಗಡಿಯವರು ಅಂಗಡಿ ಮಾಲಕರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ ನಮ್ಮ ಅಂಗಡಿ ಹೋಗ್ತಾರೆ ಈ ಥರ ಎಲ್ಲ ಜನರಲ್ಲಿ ಗೌರ್ಮೆಂಟ್ಗೆ ಗೊತ್ತು ಇನ್ಕಮ್ ಟ್ಯಾಕ್ಸ್ GST ಅದರಲ್ಲಿ ಸರಿಯಾದ ವಿಷಯ ಆದರೆ ಅದಕ್ಕೆ ನೀವು ನಿನ್ನೆ ಏನು ನಡೆಸಿದ್ದೀರಿ आने के बाद आपने बोला अभी तो नहीं से कंटिन्यू किया ಇಷ್ಟು ವರ್ಷ ಆಯ್ತು ಇಲ್ಲಿ ಕೂತ್ಕೊಂಡು ಬಾಜಾರದಲ್ಲಿ ನೀವು ಸಡನ್ಲಿ 3 ನೋಟಿಸ್ ಕೊಟ್ಟಿದ್ದೀರಿ ಯಾವ ನಂತರ ನೋಟಿಫಿಕೇಶನ್ ನಿಮ್ಮ ಹತ್ರ ಗೌರ್ಮೆಂಟ್ ಏನು ನೋಟಿಫಿಕೇಶನ್ ಅದ್ರ ನಮಗೆ ತೋರಿಸಿದೆ ಬಟ್ ಬಿಫೋರ್ ದ್ಯಾಟ್ ಯು ಡೋಂಟ್ ಸಿ ದ ಶಾಪ್ ನನ್ನ ಅಂಗಡಿಯಲ್ಲಿ 3 ಸಲ ಬಂದಿದೆ ಮರ್ಯ ನಾನು ತುಂಬಿದ್ದೇನೆ ಮರ್ಯ ರಸೀದ್ ನನಗೆ ನೋಟಿಸ್ ಕೊಡು ಅಂತ ಹೇಳಿಲ್ಲ ನಾನು ತುಂಬಿದ್ದೇನೆ ಮತ್ತೆ ರಸೀದ್ ಕೊಡು ಅಂಗಡಿ ಓಪನ್ ಮಾಡಿ ನೀವು ನಾಲ್ಕನೇ ನೀವು ರಿಜಿಸ್ಟರ್ ಅದು ನಮ್ಮ ಇದು ವರ್ತಕರಿಗೆ ಸ್ವಲ್ಪ ಬಹಳ ನೋವಾಗಿದೆ ಬೇಜಾರಾಗಿದೆ ಅದರ ನಮ್ಮ ಕುಲಕುಲವಾಗಿ ಮಾತಾಡೋಣ ಹೇಳಿದ್ರು ಮುನ್ಸಿಪಾಲಿಟಿ ಬಿಲ್ಡಿಂಗ್ ಟ್ಯಾಕ್ಸ್ ಯಾವ ಮಾಡಿ ಅಂಗಡಿಯವರು ಹೋಗಿ ಬಿಲ್ಡಿಂಗ್ ಟ್ಯಾಕ್ಸ್ ಕೇಳಿದ್ರೆ ಯಾರು ಅದರ ಬಗ್ಗೆ ನಂದು
ಕೆಳಗಡೆ ಒಂದು ಬಟ್ಟೆ ಅಂಗಡಿ ಒಂದು ಬೇಡ ಗೊತ್ತುಂಟು ನಿಮಗೆ. ಕೆಲವು ದಿವಸ ಬದಲೇ ಆಗುದಿಲ್ಲ, ಇಲೆಕ್ಟ್ರಿಕ್ ಬಿಲ್ ತುಂಬಲಿಕ್ಕೆ ಆಗುದಿಲ್ಲ. ಇದು ಮಾಡ್ತಾ ಇದ್ದಾರೆ ಸರ್ ಮುನ್ಸಿಪಾಲಿಟಿ ಬೇಡ, ನಾವು ಬರೋ ತನಕ ಚಾವಿ ಕೊಡಬಾರ್ದು ಅಂತ. ಇಲ್ಲಿ ಬಂದು ನೋಡಿದ್ರೆ AC ಆಫೀಸ್ AC ಸಾಹೇಬ್ರದ್ದು ಗಾಡಿ ಇದೆ, ಮುನ್ಸಿಪಾಲಿಟಿ ಗಾಡಿ ಇದೆ, ಪೊಲೀಸ್ ಅವ್ರದ್ದು ಗಾಡಿ ಇದೆ. ಏನಂತ ನಮ್ಗೆ ಅರ್ಥ ಆಗ್ಲಿಲ್ಲ. ಆದ್ರೂ ನಾವು ಬಂದು ಕೇಳಿದೆ, ನಾವು ಹೋಗಿ ಸೀದಾ ಡೈರೆಕ್ಟ್ AC ಸಾಹೇಬ್ರ ಹತ್ರ ಕೇಳಿದೆ, ಏನಕ್ಕೆ ಬಂದ್ ಮಾಡಿದ್ರ? ಇಲ್ಲ, ಟ್ಯಾಕ್ಸ್ ತುಂಬಲಿಲ್ಲ. ನಾವು ಹೇಳಿದೆ, ಎಲ್ಲಿಂದ 6 ತಿಂಗಳಾಯ್ತು, 1 ವರ್ಷ ಮೇಲಾಯ್ತು, ಈ ವ್ಯಾಪಾರ ಇಲ್ಲ, 6 ತಿಂಗಳಾಯ್ತು, ಲಾಕ್ಡೌನ್ ಇದೆ, ಬಾಡಿಗೆ ತುಂಬಲಿಕ್ಕೆ ಆಗಲ್ಲ 6 ತಿಂಗಳಿಂದ, ಎಲ್ಲಿಂದ ತುಂಬುದು? ಆದ್ರೂ ನೀವು ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ಆದ್ರೂ ಸ್ವಲ್ಪ ಟೈಮ್ ಆದ್ರೂ ಕೊಡ್ಬೇಕಾಗಿತ್ತು. ಸಡನ್ ಆಗಿ ಬಂದು ನೀವು ಹಿಂಗೆಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡ್ತೀರಾ? ಪೂರ್ತಿ ಊರದಲ್ಲಿ 1000 ಗಟ್ಟಿ ಶಾಪ್ ಇದ್ದಾರೆ, ಅವ್ರದ್ದೆಲ್ಲ ಇನ್ನೂ ಲೈಸನ್ಸ್ ಮಾಡಲಿಲ್ಲ. ನಮ್ದೆಲ್ಲ ಲೈಸೆನ್ಸ್ ಇದೆ, ಇರಬಹುದು, ಒಂದು 5-10 ಮಂದಿ ತುಂಬಲಿಲ್ಲ ಇರಬಹುದು. ಆದ್ರೂ ನಮ್ದು ಎಲ್ಲ ಲೈಸೆನ್ಸ್ ಇದೆ. 1000 ಗಟ್ಟಿ ಶಾಪ್ ಇದೆ, ಲೈಸೆನ್ಸೇ ಇಲ್ಲ. ಮತ್ತೆ ಮುನ್ಸಿಪಾಲಿಟಿ ಶಾಪ್ಸ್ದು ಲಕ್ಷಾಂತರ ರೂಪಾಯಿ ಮುನ್ಸಿಪಾಲಿಟಿಗೆ ಬರಬೇಕು, ಅದು ಯಾರು ಕೇಳಲ್ಲ. ಎಷ್ಟು ವರ್ಷ ಆಯ್ತು, ಯಾರು ಕೇಳಲ್ಲ ಮುನ್ಸಿಪಾಲಿಟಿ ಬಾಡಿಗೆ ಇಲ್ಲ. ಆದ್ರೂ ನಮ್ಮ ಮೇಲೆ ಅತ್ಯಾಚಾರ ಮಾಡ್ಲಿಕ್ಕೆ ಬಂದಿದ್ದಾರೆ, ಇದೇ ನಮ್ಗೆ ಬೇಜಾರು. ಆದ್ರೂ ನಾವು AC ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ನೀವೊಬ್ಬರು ಬಂದಿದ್ದಾರೆ, ನಿಮ್ದೆಲ್ಲ ಇದು ನೀವೆಲ್ಲ ಮಾಹಿತಿ ತಗೊಂಡು ಇಲ್ಲಿ ಯಾರಿಗೆ ಪ್ರಾಬ್ಲಮ್ ಇದೆ, ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಇರಬಹುದು, ಯಾರು ತುಂಬಲಿಲ್ಲ ಇರಬಹುದು, ಅವರಿಗೆ ಸ್ವಲ್ಪ ನೀವು ಟೈಮ್ ಕೊಡಬೇಕು. ಇಲ್ಲಿ ಎಲ್ಲ ವ್ಯಾಪಾರ ಸಂಘಟನೆಯವರು ಎಲ್ಲ ಇದ್ದಾರೆ, ಅವರಿಗೆಲ್ಲ ಎಷ್ಟು ಮಂದಿಯವರದ್ದು ಶಾಪ್ ಕೀ ತಗೊಂಡಿದ್ದಾರೆ, ಅವರಿಗೆಲ್ಲ ನೀವು ಟೈಮ್ ಕೊಡಬೇಕು. ಅಟ್ಲೀಸ್ಟ್ 15 ಡೇಸ್ ನೀವು ಟೈಮ್ ಕೊಡಬೇಕು ಲೈಸೆನ್ಸ್ ಮಾಡಲಿಕ್ಕೆ. ನಂತರ ನಿಮ್ದು ಏನು ಆಕ್ಷನ್ ಇದೆ, ಓಕೆ, ನೋ ಪ್ರಾಬ್ಲಮ್. ಆದರೂ ಫಾರ್ ಟೈಮ್ ಬಿಂಗ್ ಯು ಹ್ಯಾವ್ ಟು ಗಿವ್ ದ ಟೈಮ್. ಏನಕ್ಕೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆದರೂ ಏನಿದ್ರು ಪ್ರಾಬ್ಲಮ್ ಇದ್ರು ಈ ಟೈಮ್ಗೆ, ಲಾಕ್ಡೌನ್ ಟೈಮ್ಗೆ ಯಾರು ಇಷ್ಟು ಸತಾಯಿಸೋದಿಲ್ಲ. ಯಾವ ಥರ ಇವತ್ತೇ ಭಟ್ಕಳದಲ್ಲಿ ಆಗಿದೆ, ನಮ್ಮ ಎಸ್ಪೆಷಲಿ ಪರ್ಟಿಕ್ಯುಲರ್ ನಮ್ಗೆ ಹಿಂಗೆ ಕಾಣ್ತೇ, ನಮ್ಮ ಪರ್ಟಿಕ್ಯುಲರ್ ನಮ್ಮ ಬಾಜಾರ್ಗೆ ಟಾರ್ಗೆಟ್ ಮಾಡಿ ಬಂದಂಗೆ ಕಾಣ್ತಾ ಇದೆ ಇದು ಪರ್ಟಿಕ್ಯುಲರ್. ಮತ್ತೆ ಮುನ್ಸಿಪಾಲಿಟಿ ಇಲ್ಲಿ ನೋಡಿ, ಕೆಲವರು ಹೇಳ್ತಾ ಇದ್ದಾರೆ 8 ತಿಂಗಳಾಯ್ತು ಬಾಡಿಗೆ ತುಂಬಲಿಲ್ಲ, ಸ್ಯಾಲರಿ ಕೊಡ್ಲಿಕ್ಕೆ ಆಗಲಿಲ್ಲ, ಎಲ್ಲಿಂದ ತುಂಬುತ್ತಾರೆ? ಆದ್ರೂ ಅಷ್ಟು ಗೌರ್ಮೆಂಟ್ ಅಂತ ತಿಳ್ಕೊಳ್ಳಲ್ಲ. ಮತ್ತೆ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಎಷ್ಟು ಇದು ಬರ್ತಾ ಇದೆ, ನೋಟಿಫಿಕೇಶನ್ ಬರ್ತಾ ಇದೆ ಅಂದ್ರೆ ಡಿಸೆಂಬರ್ ತನಕ ಗಾಡಿದು ರಿನೇವಲ್, ಪಾಸಿಂಗ್, ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್, ಮತ್ತೆ ಗಾಡಿ ಟ್ಯಾಕ್ಸ್, ಪೊಲ್ಯೂಷನ್ ಎಲ್ಲ ಡಿಸೆಂಬರ್ ತನಕ ಟೈಮ್ ಕೊಟ್ಟಿದೆ. ಇದಕ್ಕೆ ಏನು ಕೊಡ್ಲಿಕ್ಕೆ ಆಗಲ್ಲ ನಿಮ್ಗೆ? ಇದನ್ನು ಕೊಡಬಹುದಲ್ಲ, ಏನಕ್ಕೆ ಕೊಡಲ್ಲ? ಇಲ್ಲಿವರೆಗೆ ಪ್ರಶ್ನೆ, ಇಲ್ಲಿವರೆಗೆ ಎಷ್ಟು ಬಾಕಿ ಇದೆ ನಿಮ್ದು? ಇಲ್ಲಿವರೆಗೆ ಎಷ್ಟು ಬಾಕಿ ಇದೆ ಅಂತ ಹೇಳಿ, ಸಾಧಾರಣ ಎಷ್ಟು ಟೈಮ್ ಇಂದ ಬಾಕಿ ಇದೆ ಅಂತ? ಕೆಲವರದು 2 ವರ್ಷ ಇರ್ಬೋದು, ನಮ್ದು ಬಾಕಿನೇ ಇಲ್ಲ. ನಾವು ಹೋದ ವರ್ಷನೇ ತೊಗೊಂಡಿದ್ದೆ, ನಿಮ್ದು ಬಾಕಿನೇ ಇಲ್ಲ. ಬಾಕಿನೇ ಇಲ್ಲ, ಬಂದು ಜಬರ್ದಸ್ತಿ ಬಂದ್ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ದಾರೆ. ಕೇಳಿದ್ರೆ ನಿಮ್ ಚಾವಿ ತಗೊಂಡಿಲ್ಲ, ನಾವು ಕೊಳ್ಳಿಲ್ಲ ಚಾವಿ, ಅವ್ರು ತಗೊಂಡಿಲ್ಲ. ನಾವು ಚಾವಿ ಕೊಳ್ಳಿಲ್ಲ ಅವರಿಗೆ, ಅವ್ರು ಚಾವಿ ತಗೊಂಡಿಲ್ಲ, ಅವ್ರು ಜಬರ್ದಸ್ತಿ ಮಾಡಿದ್ರೆ ಚಾವಿ ಕೊಳ್ಳಿಕ್ಕೆ ನಮ್ಮ ಶ್ರಮ ಹತ್ರ. ಆದ್ರೂ ನಾವು ಚಾವಿ ಕೊಡ್ಬೇಡ ಅಂತ ಹೇಳಿದ್ದು. ನಿಮ್ದು ಶಾಪ್ ಯಾವ್ದು? ನಮ್ದು ಇದೆ ಇಮೇಜ್ ಅಂತ. समस्या परिहार तुम्हारे को सामने बोल के गया, क्यों बोल के चाबी? ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಕನ್ನಡ, ಉರ್ದು, ಇಂಗ್ಲಿಷ್ 3 ಇದರಿಂದ ಒಂದು ಫ್ಲೆಕ್ಸ್ ಬ್ಯಾನರ್ ಮುನ್ಸಿಪಾಲಿಟಿ ಎದುರಿಗೆ ಅಥವಾ ಒಂದು 2-3 ಗವರ್ಮೆಂಟ್ ಒಂದು ಫ್ಲೆಕ್ಸ್ ಬ್ಯಾನರಿಗೆ 400-500 ರೂಪಾಯಿ ಬೀಳುತ್ತೆ. ನಾನು ಹೇಳೋದು ಅಂದರೆ ಪ್ರತಿಯೊಬ್ಬರು ಇಂಥ ದಿವಸದೊಳಗೆ
ನೀವು ರಿನ್ಯೂವಲ್ ಮಾಡ್ಕೊಡಿ, ಏನು ಡಾಕ್ಯುಮೆಂಟ್ ತರಬೇಕು, ಎಕ್ಸಾಮ್ ಬರಬೇಕು, ನಾನು ಕೊಡಿ. ಮೇಡಮ್ ಮೊದಲು ಮಾಡಿದ್ದೇವೆ ನಾವು ಮುಂದಿನ ವರ್ಷಕ್ಕೆ ಅದಕ್ಕೆ ಹೌದು ಮೇಡಮ್, ಯಾಕಂತ ಹೇಳಿದ್ರೆ ಅದು ನೀವು ಹಾಕಿ ಕೊನೆಯ ದಿನ ಇವಾಗ ಸೆಪ್ಟೆಂಬರ್ ಆಯ್ತು. ನಮ್ಮ ರಿಕ್ವೆಸ್ಟ್ ನಾವೇ ರಿಕ್ವೆಸ್ಟ್ ನಿಮ್ಮನ್ನು ನಾನೇ ಫೋನ್ ಮಾಡಿದ್ದೀನಿ, ಆದ್ರೆ ನಿಮ್ಮಲ್ಲಿ ಇದ್ದಾರೆ ಇವತ್ತು ಅಕ್ಟೋಬರ್ 15 ತನಕ ಅಂತಂದ್ರೆ ಅಕ್ಟೋಬರ್ 31 ತನಕ ನೋಡಿ ಅದ್ರ ನಂತರ ನೀವು ದಂಡ ಸ್ವಲ್ಪ ಬಂದುಬಿಡಿ ಮೇಡಮ್. ಒಂದು ತಿಂಗಳು ಟೈಮ್ ಕೊಟ್ಟು ಅದರ ನಂತರ 500 ರೂಪಾಯಿ ಬಿಟ್ಟು 600 ರೂಪಾಯಿ ಕೊಡ್ತಾರೆ ನಮ್ಮ GST ಆಗಿ ಒಂದು ತಿಂಗಳಿಗೆ ಕಂಪೌಂಡಿಂಗ್ ಫೀಸ್ ತಗೊಳ್ಳಿ. ಅವಕಾಶ ಇಲ್ಲ. ಲೈಸೆನ್ಸ್ಗೆ ದಂಡ ವಸೂಲು ಮಾಡೋಕ್ಕಾಗಲ್ಲ. ನೀವು ದಂಡ ಇಲ್ಲ ಅಂತ ಹೇಳಿದ್ರೆ ವಸೂಲಿ ಆಗೋದಿಲ್ಲ. ಇಲ್ಲ ಅವಕಾಶ ಇದೆ ಮಾಡಿ ಅವನಿಗೆ. ದಂಡ ಇಲ್ಲ ಅಂತ ಬಂದಿದೆ ಅದು ನಾವು ಬೇರೆ ಯಾವುದೇ ಕಾನೂನಿನ ಪ್ರಕಾರ ಇದೇನು ನಾವು ಮಾಡೋದು ತುಂಬ ವ್ಯಾಪಾರ ಇಲ್ಲ. ಇವತ್ತು 5 ರೂಪಾಯಿ ಮಾರಾಟ ಮಾಡ್ತೀನಿ, 10 ರೂಪಾಯಿ ಮಾಡ್ತೀನಿ, ನಮ್ಮದೇ ಮಾಡೋದು ಏನು ಬೇಕಾದ್ರೆ ಅದ್ರ ಪ್ರಕಾರ ನಾವು ಮಾಡಬೇಕು. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಕ್ರಮ ಏನಂತ ಹೇಳಿದ್ರೆ ಅಲ್ಲಿ ನಿಲ್ಲಿಸೋಕೆ ಅವಕಾಶ ಇಲ್ಲ, ಅಷ್ಟೇ ಕ್ರಮ. ಹಾಗೆ ಒಂದು 500 ಒಳ್ಳೆ ಹಾಕಿದೆ. ಹೌದು, 2 ವರ್ಷ ಒಂದು ನಾವು ಮಾತಾಡಿದ್ದೇವೆ ಪ್ರಶ್ನೆ ಸ್ವಲ್ಪ ಮಾತ್ರ ವಾಟ್ಸಾಪ್ನಲ್ಲಿ ಸ್ವಲ್ಪ ಕರೆಕ್ಟಾಗಿ ಹೈಲೈಟ್ ಮಾಡಿ. 3 weeks. ಫಸ್ಟ್ ಸಭೆ ಕರೆದಿದ್ದು ಹೌದು ಹೌದು. ನಾನು ಸಹ ಮರ್ತಿನ ಸುಮ್ಮನೆ ಬಂದಿದ್ದೆ ಸರ್, ಜನರಾಗಿ ಬಂದಿದ್ದು ಹೇಳಿ ನಾನು ಹೇಳಿದೆ ಈ ಥರ ಡಿಸ್ಕಸ್ ಆಗುತ್ತೆ ಮತ್ತು ಮಾತಾಡೋದು ಏನು ಬೇಕಾಗಿಲ್ಲ. ಲಕ್ಷಾಂತರ ರೂಪಾಯಿ ಮುನ್ಸಿಪಾಲಿಟಿ ಬಾಡಿಗೆ ಬಾಕಿ ಇದ್ದಾರೆ. ಅದು ಮುನ್ಸಿಪಾಲಿಟಿ ಯಾರು ಹೇಳಲ್ಲ. ನಮ್ಮ ಮೇಲೆ ಎಂತಕ್ಕೆ ಅತ್ಯಾಚಾರ ಮಾಡ್ತಿದ್ದಾರೆ? ಅವ್ರು ಹೇಳ್ತಾರೆ ಆಯ್ತಾ, ಅದು ಮತ್ತೊಂದು ಕರೆಕ್ಟ್ ಹೇಳಿ ಯಾಕೆ ಬಂದ್ ಮಾಡ್ತಲ್ಲ? ನಮ್ಮ ಜನ ಹಣ ತುಂಬಿದ್ರೆ ಲೈಸೆನ್ಸ್ ತಗೊಂಡಿದ್ದಾರೆ ಆಯ್ತಾ. ಏನಾಗ್ತದೆ, ನಿಮ್ಮಲ್ಲಿ ಹೆಸರು ಹೇಳಿ ನಾನು ಹಣ ತುಂಬಬಹುದು, ನಾನು ರಸೀದಿ ಇಟ್ಕೊಂಡು ಬಂದರೆ ಅಲ್ಲಿ ಅಂಗಡಿಗೆ ಒಳಗೆ ಹೋಗ್ತೀರಾ, ನನಗೆ ಬಿಡ್ತೀರಾ? ಇಲ್ಲಲ್ವಾ? ಹಣ ತುಂಬೋದು ಲೈಸೆನ್ಸ್ ತುಂಬೋದು. ಲೈಸೆನ್ಸ್ ತಗೊಳ್ಳೋದಕ್ಕೆ ಈ ದಾಖಲೆ ಇರಬೇಕು ಅಂತ ಇದು ಕಾನೂನು ಏನಿದೆ ಅದು ಕೊಡಲೇಬೇಕಾಗ್ತದೆ. ಈಗ ಏನಾಗ್ತದೆ, ಈಗ ಈ ಸಿಬ್ಬಂದಿಯಿಂದಲಾದರೂ ಮೊಬೈಲ್ ಓಪನ್ ಆಗ್ತದೆ, ಯಾವುದೇ ಪಾಸ್ವರ್ಡ್ ಮಾಡಲಿಕ್ಕೆ ಅಗತ್ಯ ಇಲ್ಲ. ನಾನು ಎಂಟ್ರಿ ಮಾಡಿ ಚೆನ್ನಾಗಿ ಜನರೇಟ್ ಮಾಡಿ ಬ್ಯಾಂಕಿಗೆ ತಗೊಂಡು ಕೊಟ್ಟರೆ ಹಣ ತಗೊಳ್ತಾರೆ. ಯಾರು ಕೊಟ್ಟರು ತಗೊಳ್ತಾರೆ ಬ್ಯಾಂಕ್ ಅವರು. ಆ ಹಣ ಇದು ಮುನ್ಸಿಪಾಲಿಟಿ ಜಮಾ ಆಗ್ತದೆ. ಅದಕ್ಕೆ ಅರ್ಥ ಲೈಸೆನ್ಸ್ ತಗೊಂಡಿದ್ದೀನಿ ಇಲ್ಲ. ಈಗ ನಿನ್ನೆ ನಾನು ಹೋಗುವಾಗ, ಈಗ ನೀವು ಹೇಳಿದ್ದಲ್ಲಿ ನಾನು ಹೇಳಿಬಿಡ್ತೀನಿ, ನಾನು ಎಕ್ಸ್ಪ್ಲನೇಷನು. ನಿನ್ನೆ ಹೋಗುವಾಗ ಯಾರು ಬಂದು ಈ ವರ್ಷಕ್ಕೆ ಹಣ ತುಂಬಿದಾರೋ, ಲೈಸೆನ್ಸ್ ಇಲ್ಲ ಹಣ ತುಂಬಿದಾರೋ ಅವ್ರು ನಾನು ಏನು ಕೇಳಿಲ್ಲ. ಯಾಕಂದರೆ ಅವ್ರ ತಲೆಯಲ್ಲಿ ಆ ಒಂದು ಮಿಸ್ಕನ್ಸೆಪ್ಷನ್ ಇದೆ, ತಪ್ಪು ತಿಳ್ಕೊಂಡಿದ್ದಾರೆ. ಅದನ್ನು ನಾವು ಸರಿ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಸೊ ಅವರ ವಿರುದ್ಧ ನಾವು ಬಂದು ಇಮಿಡಿಯೇಟ್ಲಿ ಕ್ರಮ ಜರುಗಿಸೋದು ತಪ್ಪು ಅಂತೇಳಿ ಅವ್ರನ್ನ ಏನು ಕೇಳಿಲ್ಲ, ಆಯಿತಾ? ಅದು ಒಂದು. ಮತ್ತು ನಿನ್ನೆ ನಾವು ಕೇಳಿದ್ರೆ ಟ್ಯಾಕ್ಸ್ ಇಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ನಾವು ಕೇಳಿಲ್ಲ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂದೆಲ್ಲ ಬಗ್ಗೆ ನಾವು ಮಾತಾಡಲಿಲ್ಲ. ನಾವು ಕೇಳಿ ಟ್ರೇಡ್ ಲೈಸೆನ್ಸ್. ಕಾನೂನು ಪ್ರಕಾರ ನೀವು ವ್ಯಾಪಾರ ಮಾಡೋದಕ್ಕೆ ಪೂರ್ವದಲ್ಲಿ ನೀವು ತಗೊಳ್ಬೇಕು, ಆಯಿತಾ? ಮಾಡಿದ ನಂತರ ತೊಗೊಳ್ಳೋಣ ನೋಡೋಣ ಅಂದಲ್ಲಿ ಮಾಡಬಾರ್ದು. ಸೊ ನಿನ್ನೆ ನಾವು ಟ್ಯಾಕ್ಸ್ ಕೇಳಿಲ್ಲ, ಟ್ರೇಡ್ ಲೈಸೆನ್ಸ್ ಕೇಳಿಲ್ಲ. ನಾನು ಮಾತಾಡ್ತೀನಿ, ನನ್ನ ತಪ್ಪಾದಿಗೆ ಅಂತ ನೀವು ಕರೆಕ್ಷನ್ ಮಾಡಬೇಕು. ಇಲ್ಲಿ ಹೇಳಿಬಿಡಿ. ಇದು ಗೊತ್ತಲ್ಲ, ನಾನು ಬಸ್ ಅವರಿಗೆ ಸ್ವಲ್ಪ ವಿನಂತಿ ಮಾಡ್ಕೊಂಡು ದಯವಿಟ್ಟು ಮಾಧ್ಯಮಗಳು ಸ್ವಲ್ಪ ಜನರಿಗೆ ಎಜುಕೇಟ್ ಮಾಡಬೇಕು. You should have trade license immediately, even before opening the education ಆಗಬೇಕು. ನಾವು ಸಹ ನಮ್ಮ ಮೆಂಬರ್ಸ್ ಮಾಡ್ತೇವೆ. ರಿಜಿಸ್ಟರ್ಡ್ ಸೊಸೈಟಿ ಹೇಳಿಬಿಟ್ರಿ, ರಿಜಿಸ್ಟರ್ಡ್ ಇರುವಾಗ ನಿಮ್ಮ ಕರ್ತವ್ಯದಲ್ಲಿ ಅದಿದೆ, ಹೌದಲ್ವಾ? ಹೌದು. ಈಗ ನಾವು ಬ್ಯಾನರ್ ಹಾಕಲಿಲ್ಲ ಅಂತ ಹೇಳೋದು ಒಂದು ಕರ್ತವ್ಯ ಅಂತ ಹೇಳಿದ್ರೆ, ನಿಮ್ಮ ಮೆಂಬರ್ಸ್ ನೀವು ತಿಳಿಸಬೇಕಾದ್ರೆ ನಿಮ್ಮ ಫಸ್ಟ್ ಕರ್ತವ್ಯ ಹೌದು. ಇಲ್ಲಾಂದ್ರೆ ನೀವು ನಿಮ್ಮ ಒಂದು ಸಭೆ ಮಾಡಿ ನೀವೊಂದು ಷರತ್ತು ತಗೊಂಡು ಬರಬಹುದು. 1 ವರ್ಷಕ್ಕಿಂತ ಯಾರಾದರೂ ಟ್ರೇಡ್ ಲೈಸೆನ್ಸ್ ಇಲ್ಲದೆ ಇದ್ರೆ ಅವ್ರು ನಮ್ಮ ಮೆಂಬರ್ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿ ಕಳಿಸ್ಬಿಡ್ರಿ ಅವರಿಗೆ. ಇಲ್ಲ, ನಾನು ಹೇಳ್ತೀನಿ, ಅವರು ಟ್ರೇಡೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಮೆಂಬರ್ ಆಗೋದು? ಅವರು ಟ್ರೇಡರ್ ಇರ್ಬೇಕಂತ ಹೇಳಿದ್ರೆ ನಿಮ್ಮ ಅಸೋಸಿಯೇಷನ್ ಸಂಖ್ಯೆಯನ್ನು ಕಡಿಮೆ ಮಾಡೋಕ್ಕೆ ನಾನು ಹೇಳಿಲ್ಲ.
ಅವರು ಹೇಳಿದ್ರೆ ಇನ್ನೊಂದು ಹೇಳಿದ್ರೆ ಅದಕ್ಕೆ ಹೇಳ್ತೀನಿ ನಾನು. ಅದಕ್ಕೆ ಸಾಧಿಕವ್ರೆ ಅದಕ್ಕೆ ಹೇಳ್ತೀನಿ. ಇಲ್ಲಿ ನಾವು ಕ್ರಮಚರಿಸಿದ ಅಂಗಡಿಯೆಲ್ಲೂ ಯಾರೂ ಈ ವರ್ಷ ಮಾತ್ರ ಲೈಸೆನ್ಸ್ ರಿನ್ಯೂ ಮಾಡಿಲ್ಲ ಅಂತೆಲ್ಲ ಅರ್ಥ ಇಲ್ಲ. ಹಳೆ ಲೈಸೆನ್ಸ್ ಪರ್ಸನ್ ನಾನು ಬಿಟ್ಟು ಬಂದೆ, ಆಯ್ತಾ? ಅಭ್ಯಾಸವೇ ಇಲ್ಲ. ನಾನು ಮುಗಿಸ್ಬಿಡ್ತೀನಿ. ಹೇಳುವಾಗ ಹೇಳಿದ್ದು ಇದು ನೀವೇ ಎಲ್ಲಿ ಬರಬೇಕಂದ್ರೆ ಅದು ನನಗೆ ಇಷ್ಟ ಅಲ್ಲ. ನನಗೆ ಸಾವಿರ ಕೆಲಸ ಇದೆ, ನನ್ನ ಕೆಲಸ ಇಲ್ಲ. ಬಟ್ ಪರಿಸ್ಥಿತಿ ಈಗ ನಮ್ಮ ಎಷ್ಟು ಬಂದಿದೆ, ಎಷ್ಟು ಮಂದಿಗೆ ಬಂದರು ಲೈಸೆನ್ಸ್ ಅಂತೇಳಿ ಬಂದಿದ್ದಾರೆ. ಸಾಧಾರಣ ಎಲ್ಲ 5 ಮಂದಿನೇ ಬರಲ್ಲ. ಆಯ್ತು, ಒಂದು ಶಾರ್ಪ್ ಟ್ರೀಟ್ಮೆಂಟ್ ಲೈಸೆನ್ಸ್ ಸೊಸೈಟಿ ಇರೋದು ಇವತ್ತು ನಾವು ಭೇಟಿ ಮಾಡೋದಕ್ಕೆ ಚರ್ಚೆಗೆ ನಮ್ಮ ಮನಸ್ಸು ಏನಿದೆ, ನಿಮ್ಮ ಮನಸ್ಸು ಏನಿದೆ ಹೇಳಾಗ ಬೇಸಿಕಲಿ ನಾನು 6 ತಿಂಗಳಿಗೆ ಗಾಡಿ ಇದೆ, ಮುನ್ಸಿಪಾಲಿಟಿ ಗಾಡಿ ಇದೆ, ಪೊಲೀಸ್ ಅವ್ರದ್ದು ಗಾಡಿ ಇದೆ, ಏನಂತ ನಾವು ಏನಕ್ಕೆ ಬಂದ್ ಮಾಡಿದ್ರ? ನಾವು ಹೇಳಿದೆ ಎಲ್ಲಿಂದ 6 ತಿಂಗಳಾಯ್ತು, 1 ವರ್ಷ ಮೇಲಾಯ್ತು, ವ್ಯಾಪಾರ ಇಲ್ಲ. 6 ತಿಂಗಳಾಯ್ತು, ಲಾಕ್ಡೌನ್ ಇದೆ, ಬಾಡಿಗೆ ತುಂಬಲಿಕ್ಕೆ ಆಗಲ್ಲ. 6 ತಿಂಗಳಿಂದ ಎಲ್ಲಿಂದ ತುಂಬುದು? ಆದ್ರೂ ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ಆದ್ರೂ ಸ್ವಲ್ಪ ಟೈಮ್ ಆದ್ರೂ ಕೊಡ್ಬೇಕಾಗಿತ್ತು. ಸಡನ್ ಆಗಿ ಬಂದು ಹಿಂಗೆಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡ್ತೀರಾ? ಊರಲ್ಲಿ 6 ಗಂಟೆ ಶಾಪ್ ಇದ್ದಾರೆ, ಅವ್ರದ್ದೆಲ್ಲ ಇನ್ನೂ ಲೈಸೆನ್ಸ್ ಮಾಡಲಿಲ್ಲ. ನಮ್ದೆಲ್ಲ ಲೈಸೆನ್ಸ್ ಇದೆ, ಇರ್ಬಹುದು, ಒಂದು 5-10 ಮಂದಿ ತುಂಬಲಿಲ್ಲ ಇರ್ಬಹುದು. ಆದ್ರೂ ನಮ್ದು ಎಲ್ಲ ಲೈಸೆನ್ಸ್ ಇದೆ. 6 ಗಂಟೆ ಶಾಪ್ ಇದೆ, ಲೈಸೆನ್ಸ್ ಇಲ್ಲ. ಮತ್ತೆ ಮುನ್ಸಿಪಾಲಿಟಿ ಶಾಪ್ ಲಕ್ಷಾಂತರ ರೂಪಾಯಿ ಮುನ್ಸಿಪಾಲಿಟಿಗೆ ಬರಬೇಕು, ಅದು ಯಾರು ಕೇಳಲ್ಲ. ಎಷ್ಟು ವರ್ಷ ಆಯ್ತು, ಯಾರು ಕೇಳಲ್ಲ ಮುನ್ಸಿಪಾಲಿಟಿ ಬಾಡಿಗೆ ಇಲ್ಲ. ಆದ್ರೂ ನಮ್ಮ ಮೇಲೆ ಅತ್ಯಾಚಾರ ಮಾಡ್ಲಿಕ್ಕೆ ಬಂದಿದ್ದಾರೆ, ಇದೇ ನಮ್ಗೆ ಬೇಜಾರು. ಆದ್ರೂ ನಾವು ಎ ಸಿ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ನೀವೊಬ್ಬರು ಬಂದಿದ್ದಾರೆ, ನಿಮ್ಗೆಲ್ಲ ಇದು ನೀವೆಲ್ಲ ಮಾಹಿತಿ ತಗೊಂಡು ಯಾರಿಗೆ ಪ್ರಾಬ್ಲಮ್ ಇದೆ, ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬಹುದು, ಇರಬಹುದು, ಅವರಿಗೆ ಸ್ವಲ್ಪ ಟೈಮ್ ಕೊಡಬೇಕು. ಇಲ್ಲಿ ಎಲ್ಲ ವ್ಯಾಪಾರ ಸಂಘಟನೆಯವರು ಎಲ್ಲ ಇದ್ದಾರೆ, ಅವರಿಗೆಲ್ಲ ಎಷ್ಟಿಗೆ ಮತ್ತೆ ಶಾಪ್ ತಗೊಂಡಿದ್ದಾರೆ, ಅವರಿಗೆಲ್ಲ ನೀವು ಟೈಮ್ ಕೊಡಬೇಕು. 15 ಡೇಸ್ ಟೈಮ್ ಕೊಡಬೇಕು ಲೈಸೆನ್ಸ್ ಮಾಡಲಿಕ್ಕೆ. ನಂತರ ನಿಮ್ದು ಏನು ಆ್ಯಕ್ಷನ್ ಇದೆ, ಓಕೆ, ನೋ ಪ್ರಾಬ್ಲಮ್. ಅದು ಟೈಮಿಂಗ್ ಯು ಹ್ಯಾವ್ ಟು ಗಿವ್ ದ ಟೈಮ್. ಏನಕ್ಕೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇಂದಾದರೂ ಏನಿದ್ರು ಪ್ರಾಬ್ಲಮ್ ಇದ್ರು ಈ ಟೈಮ್ಗೆ, ಲಾಕ್ಡೌನ್ ಟೈಮ್ಗೆ ಯಾರು ಎಷ್ಟು ಸತಾಯಿಸೋದಿಲ್ಲ. ಯಾವ ಥರ ಇವತ್ತೇ ಭಟ್ಕಳದಲ್ಲಿ ಆಗಿದೆ, ನಮ್ಮ ಎಸ್ಪೆಷಲಿ ಪರ್ಟಿಕ್ಯುಲರ್ ನಮ್ಗೆ ಹಿಂಗೆ ಕಾಣ್ತೇವೆ, ನಮ್ಮ ಪರ್ಟಿಕ್ಯುಲರ್ ನಮ್ಮ ಬಾಜಾರ್ಗೆ ಟಾರ್ಗೆಟ್ ಮಾಡಿ ಬಂದಂಗೆ ಕಾಣ್ತೈತೆ ಇದು ಪರ್ಟಿಕ್ಯುಲರ್. ಮತ್ತೆ ಮುನ್ಸಿಪಾಲಿಟಿ ಇಲ್ಲಿ ನೋಡಿ, ಕೆಲವರು ಹೇಳ್ತಾ ಇದ್ದಾರೆ 8 ತಿಂಗಳಾಯ್ತು ಬಾಡಿಗೆ ತುಂಬಲಿಲ್ಲ, ಸ್ಯಾಲರಿ ಕೊಡ್ಲಿಕ್ಕೆ ಆಗಲಿಲ್ಲ, ಎಲ್ಲಿಂದ ತುಂಬ್ತಾರೆ? ಆದ್ರೂ ಅಷ್ಟು ತಿಳ್ಕೊಳ್ಳಲ್ಲ. ಅದಕ್ಕಿಂತ ಏನು ಅಡ್ವರ್ಟೈಸ್ಮೆಂಟ್ ಇನ್ಫಾರ್ಮೇಶನ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಎಷ್ಟು ಇದು ಬರ್ತಾ ಇದೆ, ಡಿಸೆಂಬರ್ ತನಕ ಗಾಡಿದು ರಿನ್ಯೂವಲ್, ಪಾಸಿಂಗ್, ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್, ಮತ್ತೆ ಗಾಡಿ ಟ್ಯಾಕ್ಸ್, ಪೊಲ್ಯೂಷನ್ ಎಲ್ಲ ಡಿಸೆಂಬರ್ ತನಕ ಟೈಮ್ ಕೊಟ್ಟಿದೆ. ಇದಕ್ಕೆ ಏನು ಕೊಡ್ಲಿಕ್ಕೆ ಆಗಲ್ಲ ನಿಮಗೆ? ಇದನ್ನು ಕೊಡ್ಬಹುದಲ್ಲ, ಏನಕ್ಕೆ ಕೊಡಲ್ಲ? ನಮ್ಮ ಪ್ರಶ್ನೆ. ಇಲ್ಲಿವರೆಗೆ ಎಷ್ಟು ಬಾಕಿ ಇದೆ? ಇಲ್ಲಿವರೆಗೆ ಎಷ್ಟು ಬಾಕಿ ಇದೆ ಅಂತ ಸಾಧಾರಣ ಎಷ್ಟು ಟೈಮ್ ಇಂದ ಬಾಕಿ? ಕೆಲವರದ್ದು 2 ವರ್ಷ ಇರ್ಬೋದು, ನಮ್ದು ಬಾಕಿನೇ ಇಲ್ಲ. ನಾವು ಹೋದ ವರ್ಷನೇ ತುಂಬಿದ್ವಿ, ನಿಮ್ದು ಬಾಕಿನೇ ಇಲ್ಲ. ಬಾಕಿನೇ ಇಲ್ಲ, ಮತ್ತೆ ಜಬರ್ದಸ್ತಿ ಬಂದ್ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ದಾರೆ. ಚಾವಿ ತಗೊಂಡಿಲ್ಲ, ನಾವು ಕೊಳ್ಳಿಲ್ಲ ಚಾವಿ, ಅವ್ರು ತಗೊಂಡಿಲ್ಲಲ್ಲ, ನಾವು ಚಾವಿ ಕೊಡ್ಲಿಲ್ಲ ಅವರಿಗೆ, ಅವ್ರು ಚಾವಿ ತಗೊಂಡಿಲ್ಲಲ್ಲ, ಅವ್ರು ಜಬರ್ದಸ್ತಿ ಮಾಡಿ ಚಾವಿ ಕೊಡ್ಲಿಕ್ಕೆ ನಮ್ಮ ಹೆಸರ ಹತ್ರ. ಆದ್ರೆ ನಾವು ಚಾವಿ ಕೊಡ್ಬೇಡ ಅಂತ ಹೇಳಿ. ನಿಮ್ದು ಶಾಪ್ ಯಾವುದು? ಇಮೇಜ್ ಅಂತ. ಕಿರಣಗಿರಿ 5 ಮಂದಿ ಲೈಸೆನ್ಸ್ ತಗೊಳ್ಳಿಲ್ಲ, 5 ಮಂದಿ ತಗೊಂಡಿದ್ದಾರೆ. ಯಾರು ತಗೊಂಡಿಲ್ವೋ ಅವ್ರನ್ನ ನಾವು ಕ್ಲೋಸ್ ಮಾಡಿದ ನಂತರ ಅವ್ರ ಕಸ್ಟಮರ್ ನಿಮ್ಮ ಹತ್ರ ಬರ್ತಾರೆ, ವ್ಯಾಪಾರ ಜಾಸ್ತಿ ಆಗ್ತದೆ.
हमारे को सामने बोल के गया क्यों बोल के चाबी ಯಾರಿಗೂ ನಾವು ತೊಂದರೆ ಕೊಡಬೇಕು, ಯಾರು ಅಂಗಡಿ ಬಂದ್ ಮಾಡಬೇಕು, ಯಾರು ಇದು ಮಾಡಬೇಕು ಅನ್ನೋ ಇದಿಲ್ಲ. ಈಗ ನೀವು ಕೋವಿಡ್ ಬರೋದ್ರಿಂದ ಈಗ ಹಿಂದಿನ 4 ವರ್ಷ ಕೋವಿಡ್ ಬರೋದ್ರಿಂದ ಆಗ ಕಟ್ಟಿಲ್ಲ. ನಾನು ಅದನ್ನು ಚೀಫ್ ಆಫೀಸರ್ ಕೇಳ್ಕೊಂಡಿದ್ದೇನೆ. 4 ವರ್ಷ ಏನು ಕಟ್ಟಲಿಲ್ಲ, 2020 ಕೋವಿಡ್ ಬರಬಹುದು ಅಂತ ನಾವು ಅನ್ಕೊಂಡು ಕಟ್ಟಲಿಲ್ಲ. ಎಂತ ಮಾತದಲ್ಲ, ಆಯ್ತು ಈ ವರ್ಷ ಮಾತ್ರ ಕಟ್ಟಲಿಲ್ಲ ಅಂದರೆ ಪರವಾಗಿಲ್ಲ, ನೀವು 1 ತಿಂಗಳು ಬಿಟ್ಟು ಕಟ್ಟಿದ್ರಿ ಹೇಳ್ಬೋದು. ನಾನು ಕಟ್ಟ ಅಭ್ಯಾಸವೇ ಇಲ್ಲ. ಅಭ್ಯಾಸ ಇಲ್ಲ ಅಂದರೆ ಮತ್ತೊಂದು ನಿಮ್ಮ ಮುಖಾಂತರ ಹೇಳ್ಬಿಡ್ತೀನಿ ನಾನು. ಹೋಟೆಲ್ ಫುಡ್ ಇಂಡಸ್ಟ್ರಿ ಯಾರು ನಡೆಸ್ತಾರೋ ಅವ್ರು ಒಂದು ಪೊಲೀಸ್ ಆ್ಯಕ್ಟ್ ಕೆಳಗಡೆ AC ಆಫೀಸ್ನಿಂದ ಒಂದು ಪರವಾನಗಿ ಪತ್ರ ತಗೊಳ್ಬೇಕು. ನಿಮಗೆಲ್ಲ ಗೊತ್ತಿರ್ತದೆ. ಪೊಲೀಸ್ ಆ್ಯಕ್ಟ್ ಫುಡ್ ಇಂಡಸ್ಟ್ರಿ ಏನು ರೆಸ್ಟೋರೆಂಟ್ ಅದು ಏನೇ ತಗೊಂಡ್ರು AC ಆಫೀಸ್ ಪೊಲೀಸ್ ಆ್ಯಕ್ಟ್ ಕೆಳಗಡೆ ತಗೊಳ್ಬೇಕು. ಇದು ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಆಯ್ತಾ. ಇದು ನಿನ್ನೆ ಮೊನ್ನೆ ಬಂದ ಕಾಯ್ದೆ ಇನ್ನೂ ಇಲ್ಲ, ಎಲ್ಲರೂ ತಗೊಂಡಿದ್ದಾರೆ. ಈಗ ಒಂದು 5 ವರ್ಷ 10 ವರ್ಷಕ್ಕೆ ಅದೇ ಹೆದರಿಕೆ ಇಲ್ಲ, ಅಭ್ಯಾಸ ಇಲ್ಲ, ಸಿಟ್ಟೋಗಿದೆ. ಇದು ನಿಮ್ಮ ಮುಖಾಂತರ ಆ ಒಂದು ಮಾಹಿತಿಯನ್ನು ನಾನು ಎಲ್ಲ ಒಂದು ಏನು ಪುಸ್ತಕ ಬಂದಿತ್ತು, ಹೊಸದಾಗಿ ಇದು ಹೊಸದು ಬಂದಿದೆ ಅಂತ ಹೇಳಿದ್ರು. ಹೊಸದಲ್ಲ, ಹಳೆ ಪುಸ್ತಕ ಈಗ ಓಪನ್ ಮಾಡಿದ್ದಾರೆ. ಈಗ ಏನಾಗ್ತದೆ, ಈ ಒಂದು 10 ವರ್ಷದಿಂದ ನಮ್ಮ ಆಫೀಸ್ ಕಡೆಯಿಂದ ನಾವು ಪ್ರಾಪರ್ಲಿ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಈಗ ಅಂಗಡಿ ಹೊಸ ಓಪನ್ ಮಾಡಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೀಗ ನೋಟಿಸ್ ಕಳ್ಸಾಕಿನ ದಾರಿ. ಸೊ ನಾನೇ ಅನ್ಕೊಂಡ್ರೆ ಒಂದು ಪತ್ರಿಕೆ ಪ್ರಕಟಣೆ ಮಾಡೋಣ. ಈಗ ನೀವು ಬಂದಿದ್ದೀರಿ, ನಿಮ್ಮ ಮುಖಾಂತರ ಹೇಳೋಣ, ಮಾಧ್ಯಮದವ್ರ ಮುಖಾಂತರ ಹೇಳೋಣ. ರಿಕ್ವೆಸ್ಟ್ ಮಾಡಿ ನಾನು ಅನ್ಕೊಂಡಿದ್ದು ನಾಳೆ ನಮ್ಮ ಜನಸ್ಪಂದನೆ ಲಾಸ್ಟ್ ಡೇ ಅದನ್ನು ಮುಗಿಸಿ ಅದೊಂದು ಸಮರಿ ಕೊಟ್ಟು ಇದ್ರ ಬಗ್ಗೆ ಮಾಧ್ಯಮ ನಾನು ಡೀಟೇಲ್ ಆಗಿ ಹೇಳೋಣ, ಸ್ಪೆಸಿಫಿಕ್ಸ್ ಜೊತೆ ಹೇಳೋಣ ಅನ್ಕೊಂಡಿದ್ದೆ. ಅಲ್ಲ, ಎಸ್ಪೆಷಲಿ ವಾಟ್ಸಪ್ ಗ್ರೂಪ್ನವರು ಸ್ವಲ್ಪ ಡಿಟೇಲ್ ಆಗಿ ಹೇಳಿ. ಅಂದರೆ ಇವ್ರಿಗೆಲ್ಲ ಲಾಸ್ಟ್ ಡೇಟ್ ಹಾಕಿ ಒಂದು 3-4 ಕಡೆ ಫ್ಲೆಕ್ಸ್ ಹಾಕ್ಸಿ. ಅದರ ನಂತರ ನೀವು ದಯವಿಟ್ಟು ನೀವು ಕ್ರಮ ತಗೊಳ್ಳೇಬೇಕು. ಯಾಕಂದ್ರೆ ಸದಸ್ಯ ಹೇಳಿ ಮೇಡಮ್, ಏನೂ ಇಲ್ಲ. ಅಲ್ಲ ಮೇಡಮ್, ನಾನು 2 ವಾರ ನವಂಬರ್ 2 ಕೊಡಿ ಸರ್. ನವಂಬರ್ 2 3 ವೀಕ್ಸ್ ಅವ್ರು 1 ತಿಂಗಳು ಕೇಳಿದ್ರು, ನಾನು 2 ವಾರ ಅಂತ ಹೇಳಿದೆ. ಮತ್ತೆ ಬರ್ಬೇಕಲ್ಲ 5 ವಾರದಲ್ಲೂ 2 ವಾರ ಹೇಳಿದ್ರು, 3 ವಾರ ಮಾಡ್ತಾರೆ. ಅದು ಮೆಂಬರ್ ಅವರೇ, ಕೆಲವರಿಗೆ ನಾನು 3 ವಾರ ಹೇಳ್ತೀನಿ. ಆ 3 ವಾರ ಪ್ರೋಗ್ರೆಸ್ ನೋಡ್ತೀನಿ. ನಾನು 90% ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಆಯ್ತು, ಆ 10% ಕೊಡ್ತೀನಿ. ನಾನೇ ಕಟ್ಟಿಲ್ಲ ಅಂತ ಹೇಳಿದ್ರೆ ನೇಳ ಮತ್ತೆ ಏನು ಇದು ಬೆಲೆ ಇಲ್ಲದೆ ಹೋಗ್ತದೆ. ಯಾರನ್ನೇ ಕಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ಇದು ನೀವು ಬಾಡಿ ಹೇಳಿದ್ರಲ್ಲ, ಬಾಡಿ ಸುಮಾರು ಬಾಕಿ ಇದೆ. ಅದನ್ನು ಅವರು ಇದೇ ರೀತಿ ಒಂದು ನಾಳೆ ಮೀಟಿಂಗ್ ಮಾಡಿ ಅದನ್ನ ಅವಕಾಶ ಕೊಡೋದು. ಇಲ್ಲಾಂದ್ರೆ ಅವ್ರ ಹೆಸರು ರಸೀದಿ ಕೊಡ್ತಾರೆ. ಇಲ್ಲಾಂದ್ರೆ ಏನು ತೊಂದರೆ ಗೊತ್ತಾ, ಯಾರೆಲ್ಲ ಜಾಸ್ತಿ ಬಾಕಿ ಇರ್ತಾರೋ ಅವರೇ ನಮ್ಮ ಭಟ್ಕಳ ಟೌನ್ನಲ್ಲಿ ಶ್ರೀಮಂತರು, ಮುಖಂಡರು, ಸಮುದಾಯ ಮುಖ್ಯಸ್ಥರು. ಆಯ್ತು, ಎಂತ ಮಾಡೋದು, ನೀವು ಪೇಪರಿಗೆ ಕೊಡಬೇಕು. ಆಯ್ತು, ಇವ್ರು ಪೇಪರ್ಲ ಪಬ್ಲಿಷ್ ಮಾಡಿ. ಪ್ರಾಬ್ಲಮ್ ಆಗೋದು ಈಗ ಅಲ್ಲೇ ಸಾಮಾನ್ಯ ಕಾಮನ್ ಮ್ಯಾನ್ ಮಾತಾಡೋದೇ. ಮಂಜುನಾಥ್ ಪ್ರಭು ದೊಡ್ಡ ಜನ, ಅವನ ಬಾಡಿಗೆ ಬಾಕಿ ಇದ್ದು ಕೇಳೋದಿಲ್ಲ. AC ಅವರು ಪಾಪದವರಿಗೆ ಬಂದು ನಮಗೆ 1000 ರೂಪಾಯಿ ವ್ಯಾಪಾರ ಮಾಡೋರಿಗೆ ಬಂದು ತೊಂದರೆ ಕೊಡ್ತಾರೆ. ಈ ಮಾತಾಡ್ತಾರೆ. ವಿಷಯ ಇದೆ. ಯಾಕೆಂದ್ರೆ ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಲೈಸೆನ್ಸ್ ಇದ್ದವರಿಗೆ ಮಾತ್ರ ಕಾನೂನಿದೆ. ಇವಾಗ ನಾಟ್ ಹ್ಯಾವಿಂಗ್ ಲೈಸೆನ್ಸ್, ಯಾರು ರನ್ನಿಂಗ್ ಶಾಪ್ ಅವರಿಗೆ ನಿಮ್ದು ಯಾವುದು ಕಾನೂನಿದೆ, ನೀವು ಅವ್ರ ಹತ್ರ ಹೋಗ್ತಾ ಇಲ್ಲ, ಅವರ ಹತ್ರ ಹೋಗ್ತಿಲ್ಲ. ಸಾಧಿಕ ಅವರೇ, ಅದಕ್ಕೋಸ್ಕರ ನಿನ್ನೆ ಬೀದಿ ಬಂದಿನಲ್ವಾ, ಎಲ್ಲರಿಗೂ ಕಾನೂನು ಮುಂದೆ ಅದು ಸ್ವಲ್ಪ ರೆಗ್ಯುಲೇಷನ್ ಮಾಡಬೇಕು. ಅಷ್ಟೇ ಅಲ್ವಾ. ಥ್ಯಾಂಕ್ ಯು. ನೀವು ಬಂದಲ್ಲ, ಥ್ಯಾಂಕ್ ಯು ಸರ್.